ಫ್ರೆಂಡ್ಸ್, ನಾನು ನಿಮ್ಮ ಕನ್ನಡ ಹುಡುಗ ನೋಡಿ. ಎಮ್ಮೆ ಹಿಡ್ಕೊ ಅಂದರು. ಈಗ ಕುಡ್ಸೋಕ್ಕೆ ಹಿಡ್ಕೋಯ್ತಾ ಏನು ಹೇಳಿದ್ರು ಗೊತ್ತಾಗಲ್ಲ ನೋಡಿ. ನಮ್ಮ ಎಮ್ಮೆ ಇದು ಹಳ್ಳ ಬರ ಐತೆ, ನೀರು ಬರೋ ಕುಡಿಸ್ಬೇಕು. ಪರಮ ಜ್ಞಾನಿ ಕಡೆಯ, ನೀನ್ ನಮ್ ದೇಶದಲ್ಲಿ ಹುಟ್ಬಾರ್ದಾಗಿತ್ತು, ಜಪಾನ್ ದೇಶದಲ್ಲಿ ಹುಟ್ಬೇಕಾಗಿತ್ತು. ಸೊಪ್ಪು ಕೊಯ್ಬೇಕು ಅಂತ ನಮ್ಮ ತಾತನ ಜೊತೆ ಹೋದ್ರೆ ನಮ್ಮ ತಾತನ ಎಮ್ಮೆ ಓಡಿಸ್ದಂಗೆ ಗಾಡಿಯ ನೋಡಿ. ತೋಟಕ್ಕೆ ಬಂದೆ, ತೋಟದಾಗ ಈಗ ಸೊಪ್ಪು ಕೊಯ್ಬೇಕು. ಒಂದು 2 ಅವರೆ ಸೊಪ್ಪು ಕೊಯ್ವಿ ನೋಡಿ. ಬೆಳಗ್ಗೆ 4 ಸೊಪ್ಪು ಊರಿಗೆ ಹೋಗ್ಬೇಕಾಯ್ತು. ತಿರ್ಗಾ ನಾ ಸೊಪ್ಪು ಊರಿಗೆ ಹೋಗ್ಬೇಕು. ತಾತ ಕೂದಿದ್ದಾರೆ, ನಾನು ಸೊಪ್ಪು ಹಾಕೋನಿ ಕುಯ್ಯಬೇಕು. ಯಾವ ಸೊಪ್ಪು ಅಂದರೆ ಸುಮಾರು ಜನ ಗೊತ್ತಿರೋಲ್ಲ ಸಿಟಿಯವ್ರಿಗೆ. ಇದು ರೇಷ್ಮೆ ಕಡ್ಡಿ ಗೊತ್ತಿರ್ತದೆ ಸಾಮಾನ್ಯವಾಗಿ ಎಲ್ಲರಿಗೂ. ರೇಷ್ಮೆ ಅಂದರೆ ಯಾರೋ ಇವನು ಇಲ್ಲ ಸುಂದ್ರ ಕೋತಿ ನನ್ನ ಮಗ ಇದ್ದಂಗ ಅವನೇ ಸುಂದ್ರ. ನಮಸ್ಕಾರ ಸೊಪ್ಪ 2 ಗಾಡಿ 2 ಸೊಪ್ಪನ್ನ ಗಾಡಿ ಮೇಲೆ ಹಾಕ್ಬಿಟ್ಟು ಕೊಯ್ತೀನಿ. ಗಾಡಿ ಕೊಟ್ಬಿಟ್ಟು ನಾನು ಹಿಡ್ಕೊ ಹೋಗ್ತಿದ್ದೆ. ನೀರು ಬಾಟು ಬಾಟೆ ಎತ್ಕೊಂಡು ಮತ್ತೆ ಹೋಗ್ಬೇಕು. ಅಷ್ಟೊತ್ತಿಗೆ ತಿರ್ಗಾ ಊರು ಬಂದೆ. ಹುಲ್ಲಾಕು ಅಂದರು. ಈ ಭೀಮ ಏನೋ ಮೈತಾ ಇದ್ದ, ಮೇಲಿದ್ರೆ ಮೈತು ಅಂದ್ಬಿಟ್ಟು ಹುಲ್ಕೋ ಇದು ಮಾತಾಯ್ತು. ಮಾತನು ಕರ್ಗಿಗೆ ಹೋಗಿ ಕೆಂಚಿಗೆ ಹಾಕಿದೆ. ನಮ್ಮ ರಾಮ ಭೀಮ ಕೂತಿದ್ದ ನೋಡಿ. ಒಣ ಉತ್ಸ ನಮ್ಮ ರಾಧೇನ ಅಂತ ಬಿಟ್ರೆ ಮಾತಾಡ್ತಾನೆ ಇದೆಯಲ್ಲ ನೀನು. ಯಾಕೆ ನಿಜ ಹೇಳಿದಕ್ಕೆ ನಿಮಗೆ ತಿಕ್ಕ ಉರಿದೋಯ್ತಾ? ಗಾಂಡು ಒಳ್ಳೆ ಶಂಡ ಇದ್ದಂಗಿದೆಯಲ್ಲೋ. ಇವತ್ತು ಇದು ನೋಡಿ ತಿಂತದ ಅಲ್ಲಿ. ಅಲ್ಲಿ ನೋಡಿ 4 ವಾತ ಇದೆ. ಒಂದು ವಾತ 3 ಆಡಿದೆ. ಇದು ಹೆಣ್ಣಾಡು, ಅದು ಕೂತಿರೋದು ಗಂಡ ವಾತ. ಇದು ಆಡೋಯ್ತು ಮರಿಗಳಿವೆಲ್ಲ. ಅದು ಈಗ ಹಾಕಿರೋದು, ಫಸ್ಟ್ ಹಾಕಿ ಆಮೇಲೆ ಹಾಕಿರೋದು. ಜೋಳ ಬಿಡಿಸ್ಬೇಕಾಯ್ತು, ಕೈ ಬೇರೆ ಗಾಯ ಆಗ್ಬಿಟ್ಟು ಸೊಪ್ಪು ಕುಯ್ಯಕ್ಕೆ ಹೋಗಿ ಅಜ್ಜಿ ಊರಲ್ಲಿ ಕೈ ಕುಯ್ಕೊಬಿಟ್ಟಿದೆ. ಕೈ ಬಿಡ್ಸೋಕಾಯ್ತಾ ಇಲ್ಲ. ನಮ್ಗೆ 4 ಅವಕ್ಕೆ ಹಾಕ್ಬೇಕು. ಬಿಡಿಸ್ಬಿಟ್ಟು ಇದು ಕೊಸಿಗೆ ಹಾಕ್ಬೇಕು. ಹೆಂಗೆ ಮೇಯ್ತಾವ್ರೆ ಅಂದರೆ ಹೆಂಗೆ ಮೇಯ್ತಾವ್ರೆ. ಇದು ಕೊಸಿ ಹಾಕ್ಬೇಕು ಅಂದ್ರೆ ಜಿಗಿತದೆ. ಬೇಬಿ ಊರಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಈಗ ವಾಪಸ್ಸು ಊರಿಗೆ ಬೇಕಂತ ನಮ್ಮ ಅಜ್ಜಿ ಊರಿಗೆ ಹೋಗ್ತಾಯಿದ್ದೀನಿ. ಯಾವುದೂ ಗಾಡಿ ಇಲ್ಲ, ಇನ್ನೂ ಹೋಗ್ಬೇಕಾಯ್ತು. ಕೆಲಸ ಇತ್ತು ಬಂದಿದ್ದೆವು ನಮ್ಮೂರಿಗೆ. ವಾಪಸ್ ಹೋಗ್ಬೇಕು. ಒಂದು 2 ತಿಂಗಳು ಮತ್ತೆ ಮಗಳು ಸಿಕ್ಕಿದ್ಲು. ನೋಡಿ ನಗ್ತಾ ಇದ್ಲು. ಮಾಮನ ಅಂತ ಮಾಮ ಅನ್ನಿಸ್ತಾ ಇದೆ. ಮಾಮ ಅಂತ ಕಡೆಗೊಂದು ಎಲ್ಲ ಸೊಪ್ಪು ಹಾಕೊಂಡ್ರು. ಹುಳಿಗೆ ಸೊಪ್ಪು ಹಾಕ್ತಿದ್ದೆ. ಫುಲ್ಲು ಎಲ್ಲ ಸೊಪ್ಪು ಹಾಕೊಂಡು ಮುಗೀತು. ನೋಡಿ ನೆಚ್ಚಿರಲ್ಲ ಮತ್ತು ಊಟ ಕಡಿಮೆ ಆಗ್ಬಿಟ್ಟಿದ್ದಾವೆ. ಹೆಂಗೋ ಹಂಗಾಡಿಸಿ ಇದು ಮಾಡಿದ್ದು ಕಡಿಮೆ ಮಾಡಿದ್ದೀವಿ.
ಇಂಪು ಮಾಮನ್ನು ಮಾಮ ಮುಖ ಮುಟ್ಟು ಮಾಮನ ಮುಖ ಏನು ಮಮ್ಮ ಮಂತ್ರಾಲಯಕ್ಕೆ ಹೋಗ್ರು ಮಂತ್ರಾಲಯಕ್ಕೆ ಹೋಗೋಕೆ ರೆಡಿ ಆದೆ. ಚನ್ನಪಣ್ಣ ಬಂದೆ 2 ವರ್ಷ ನೋಡಿ ನೋಡ್ರಿ ನಮ್ಮ ಅಮ್ಮ ತೊಡ ಮೇಲೆ ಕೂತಿದ್ದೆ. ನೋಡಿ ಫ್ರೆಂಡ್ಸ್, ಇದು ದೊಡ್ಡಬಳ್ಳಾಪುರದ ಕೆರೆ. ನೋಡಿ ಸಕಾಲ ಕಾಣ್ತೈತೆ. ದೊಡ್ಡಬಳ್ಳಾಪುರ ಬಿಟ್ಟು ಮುಂದೆ ಇದೀವಿ. ಡೇಂಜರಸ್ ಆಗೈತೆ ಅಂದ್ರೆ ಪಾಯಿಂಟ್ ಏನಂತ ಪ್ರಯಾಣ ಕಾರ್ಖಾನೆ ಇಲ್ರಪ್ಪ, ಕಾರ್ಖಾನೆ ಇದು ಫೈಬರ್ ರೆಡ್ ಕಾರ್ಖಾನೆ. ಟ್ರ್ಯಾಕ್ ಚೇಂಜ್ ಆಯ್ತದೆ. ಟ್ರ್ಯಾಕ್ ಚೇಂಜ್ ಆಗೋಯ್ತು ಹುಡುಗರು, ಟ್ರ್ಯಾಕ್ ಚೇಂಜ್ ಆಗೋಯ್ತು. ಆಯ್ತು ಫ್ಯಾಕ್ಟ್ರಿ, ಇದು ಫ್ಯಾಕ್ಟ್ರೀಸ್, ಆಲ್ ಫ್ಯಾಕ್ಟ್ರಿ. ಪ್ರಯಾಣದಲ್ಲಿ ಫ್ಯಾಕ್ಟ್ರಿ ಹೊಗೆ ಬೆಂಕಿ, ಅದೇ ಫ್ಯಾಕ್ಟ್ರಿ. ಅದೇ ಫ್ಯಾಕ್ಟ್ರಿ.
ಟ್ರೈನ್ ಬರ್ತಾವ್ರೆ ನೋಡುವರು. ನನ್ನ ಫೋನು ಒಳಗೆ ಬಂದ್ಬಿಡ್ತಲ್ಲ. ಆಯ್ತು ಕಣ, ಇನ್ನ ಹೋಯ್ತೈತೆ ಬಂದ್ಬಿಟ್ಟು ಕರ್ಮ ಕಾಂಡ. ತೆಗಿದೇವದಲ್ಲ ಅದನ್ನೆಲ್ಲ. ಹೆಂಗೋ ರೈಲ್ವೆ ಸ್ಟೇಷನ್ ಬಂದೆ. ರೈಲ್ವೆ ಸ್ಟೇಷನಿಂದ ಒಳಗೆ ಬಂದೆ ನೋಡಿ. ಇದು ಆರ್ಚು, ಮೇನ್ ಆರ್ಚ್ ಇದು. ಆಮೇಲೆ ನೋಡಿ ಒಳಗೆ ಹೆಂಗೆ ಮನಗಿದೆ ನೋಡಿ ಫ್ರೆಂಡ್ಸ್. ಫ್ರೆಂಡ್ಸ್ ಮಂದಿರದಲ್ಲಿ RCB ಫ್ಯಾನ್ಸ್ ಇದ್ದಾರೆ ನೋಡಿ. ಅವರು ಮಾತಾಡ್ತಾರೆ. ಏನನ್ಸುತ್ತೆ ಸರ್? ತುಂಬ ಖುಷಿ ಆಯ್ತದೆ. ನಾನು RCB ಫ್ಯಾನು. ನಾನು ಮಾತಾಡೋಕೆ ಮೊದಲ ಸರಿ ಇದು. ನಾಳೆ ಗಂಟೆ ಶಾಲ್ಟಿ ಕೊಡ್ತೀನಿ ಇರ್ತಾನೆ. ತುಂಬ ಖುಷಿ ಆಯಿತು. ಮತ್ತು ಸಖತ್ ಖುಷಿ ಐತೆ. ನೋಡಿ ಹೆಂಗೆ ಮಂಗಿದ್ದಾರೆ ನೋಡಿ ಫ್ರೆಂಡ್ಸ್. ಯಾವ್ಯಾವ ಆ್ಯಂಗಲಲ್ಲಿ ಮಂಗಿದ್ದಾರೆ. ರಕ್ಕೆ ಬಂದೆ. ಎಲ್ಲಾರ ತಿರುಗಾಡ್ತಾ ಇರಬೇಕು. ಎಲ್ಲ ಆ ಕಡೆ ಮುಂದ ನಾನು ಮಾತ್ರ ಮಾಡ್ಕೊತೀನಿ ಗುರು. ನಡಿಗರು ಮಂತ್ರಲ್ಲೇ ಅಡಚು. ಈ ಕಡೆಯಿಂದ ಹೊರಗಿಂದ ಮಂತ್ರಲ್ಲೇ ಅಡಚು. ಬೈಕ್ ಎದೋಗಿತ್ತು. ನಮಗೆ ಪಾಠ ಸಿಕ್ತು. ಇಲ್ಲ ಪೇಪರ್ ಮಾತಾಡೋದು ನೋಡಿ. ಲ್ಯಾಕ್ಸ್ ಬಂದ್ಬಿಟ್ಟು ಈ ಕಡೆ ಸುತ್ತಾಡೋದು ಸಮಾಜ ಅಷ್ಟು ಸಖತ್ತಾಗೈತೆ. ಪ್ಲೇಸ್ ಮಾತ್ರ ಎಬ್ಬರು ಪ್ಲೇಸು. ಒಂದ್ ಸ್ವಲ್ಪ ಈ ಕಡೆ ಹೋಗುವ. ಏನೇನಿದೆ ಈ ಕಡೆ ಅಂದ್ರೆ ಇಲ್ಲೂ ಅದೇ ಸೇವೆ ಕೋಟೆ, ಅಂಗಡಿಗಳು ಎಲ್ಲ. ಅಲ್ಲಿ ಮ್ಯಾಗಡೆ ಕೋಟೆ ಟೈಪ್
ಇದು ಅಂಗಡಿ ಎಲ್ಲಾ ಕಡೆನೂ ಅಂಗಡಿ 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 ಅಂಗಡಿಗಳು. ಕಣ್ಣು ಬಿಳಿದ್ರು ಅಂಗಡಿ. ನೋಡಿ ಕಾಣುತ್ತೆ, ಹೆಂಗ್ ಕಾಣುತ್ತೆ ಬೇರೆ ತಿಂತಕತ್ತಿರ ರಾಯರು ಅದ್ರ ಮೇಲೆ ಮತ್ತೆ ಇದೆ ಅಂತ ಒಳಗ್ ಬಂದೆ. ಈ ಕಡೆ ಸೀರಿಯ ಈ ಕಡೆ ಸರಿ ನೋಡಿ ಗೇಟ್ ಅಲ್ಲಿ ಹೆಂಗ್ ಐತೆ ಈ ಕಡೆ ಏನು ಮಠ ಒಳಗೆ ಎಲ್ಲ ಉಡ್ತಾರೆ ಗುರು. ಇವೆಲ್ಲ ರೂಮು ಮಠ. ಆಕ್ಚುಲಿ ಮಠ ಎಲ್ಲ ಐತೆ ಅಂತ ಆಲ್ಮೋಸ್ಟ್ ಗೊತ್ತಿಲ್ಲ. ಒಳಕ್ ಹೋದಾಗ ಆಲ್ಮೋಸ್ಟ್ ಅವ್ರು ಗೊತ್ತಾಗದು. ಇಲ್ಲಿ ಎಕ್ಸ್ಪ್ಲೋರ್ ಮಾಡಕ್ಕೆ ಬೇಕಾದ್ರೆ ತುಂಬಾ ಪ್ಲೇಸಸ್ ಇದೆ, ಸಖತ್ ಪ್ಲೇಸಸ್ ಇದೆ, ಪಾರ್ಕಿಂಗ್ ಇದೆ. ಹೊಳೆ ಆ ಕಡೆ ಇದೆ ಅಂತ ಗೊತ್ತಿಲ್ಲ, ಹೊಳೆ ನೋಡ್ತಾ ಇದೀನಿ ನೋಡಿ. ಇಲ್ಲೂ ಇದೆ, ತುಂಬಾ ಇದೆ ಫ್ರೆಂಡ್ಸ್. ಒಳಗೆ ಬೇರೆ ಒಬ್ಬೊಬ್ಬನೇ ಓಡಾಡ್ತಾ ಇದೀನಿ. ಮನೆಯವರು ಹುಟ್ಟು ಅವ್ರು ಬೈತಾರೆ, ಫೋನ್ ಹೊಡಿತಾ ಇರ್ತಾರೆ, ಆದ್ರೂ ಕೂಡ ಬಂದಿನಿ. ಎಕ್ಸ್ಪ್ಲೋರ್ ಮಾಡ್ಬೇಕು ಅಂತ ತುಂಬಾ ಇಂಟ್ರೆಸ್ಟ್ ಅಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಇದೀನಿ. ಅದು 1 ಗಂಟೆ ನೈಟ್ ರಾತ್ರಿ ಆ ಕಡೆನೂ ಗೊತ್ತಾಗಿಲ್ಲ. ರಿಟರ್ನ್ ಹೋಗ್ತಾ ಇದೀನಿ. ಆ ಕಡೆ ಹೋಗೋಣ ಆಡ್ತಿದ್ದ ಅತ್ತಾಗಿ ಯಾವ್ದು ಅಂಗಡಿಗಳು ಸಿಗುತ್ತೆ ಅಂತ. ಸುಮ್ ಬೇಜಾರಲ್ವಾ, ಟೈಮ್ ಪಾಸು, ಸ್ವಲ್ಪ ಇಂಟ್ರೆಸ್ಟಿಂಗ್ ಏನಾದ್ರು ತಿಳ್ಕೊಳವ. ಅದು ಕರ್ನಾಟಕ ಗಡಿಗಳು ಎಲ್ಲ ಅರ್ಧಂಬರ್ಧ ಕರ್ನಾಟಕದ ಗಡಿ. ಇದು ಕರ್ನಾಟಕದ ಗಡಿ, ಅದು ಕರ್ನಾಟಕದ ಗಡಿ. ಆ ಕಡೆ ನಿಂತಿರೋ ಆಲ್ಮೋಸ್ಟ್ ಕರ್ನಾಟಕದ ಗಡಿ. ತುಂಬಾ ಗಡಿಗಳಿದೆ. ಇದು ಕರ್ನಾಟಕದ ಸ್ಟೇಷನ್ಗಳು. ಯಾವಿದು ತುಂಬಾ ಗಡಿ ಇದೆ. ಇದು ಕರ್ನಾಟಕ 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 ಕರ್ನಾಟಕ. ಇದು AP ಆದ್ರೂ ಕರ್ನಾಟಕ ರಿಜಿಸ್ಟ್ರೇಷನ್ ಜಾಸ್ತಿ ಇದೆ. ಕಾರ್ಗಳು ಜಾಸ್ತಿ ಬರೋದು ಇಲ್ಲೇ. ಕರ್ನಾಟಕ ರಿಜಿಸ್ಟ್ರೇಷನ್ AC ಹಾಕಿ ಬಂದಿಟ್ಬಿಟ್ಟವ್ರೆ. ಎಲ್ಲಾ ಕಡೆ ಓಡಾಡ್ತಾ ಇದೆ. ನೆಮ್ಮದಿ ಬರು ಎಲ್ಲ ಜೀವನ, ಜಾಲಿ ಜಾಲಿ ಜೀವನ. ಇಲ್ಲಿ ನೋಡಿ ಬೈಕ್ಗಳು ಓಟೈತೆ, ಬೈಕ್ಗಳು ಎಷ್ಟೋ ಬೈಕ್ಗಳು ಕರ್ನಾಟಕ ರಿಜಿಸ್ಟ್ರೇಷನ್. 100 ರೂಪಾಯಿಗೆ ಚೇಂಜ್ ಇಲ್ಲ ಅಂತ ಕಳಿಸ್ತಾರೆ. ತುಂಬಾ ಬಿಸಿಲಿನಿಂದ ಈ ಊರು ಸಖತ್ತು ರೇರು, ಚೇಂಜೇ ಇಲ್ಲ. ಇವಾಗ ಅವ್ರು ಹೇಳಲಿಕ್ಕೆ ಚೇಂಜ್ ಇಲ್ಲ ಅಂತವ್ರೆ. ಇದು 3ನೇ ಅಂಗಡಿ ಕೇಳಿದೆ, ಅದು ಇಲ್ಲ ಚೇಂಜ್ ಇಲ್ಲ ಅನ್ನೋರು. ಏನ್ ತಗೋ ಬೇಜಾರು. ನಾನು ಸುಮ್ಮನೆ ಆಡ್ತಾ ಇದೀನಿ ಬ್ರೋ. ನೋಡಿ ನಮ್ ಇದು ಈ ಬೇರೆ ಕಡೆ ಬೋರ್ಡು ಕರ್ನಾಟಕ ಬೋರ್ಡ್ ತಪ್ಪಲ್ಲ ಅಂತಾರಲ್ಲ, ಅದಿದೆ ನೋಡಿ ಕರ್ನಾಟಕ ಬೋರ್ಡು. ಎಲ್ಲ ದೊಡ್ಡ ದೊಡ್ಡ ಬೋರ್ಡ್ಗಳೇ ಹಾಕ್ಬಿಡ್ತಾರೆ ಊರು. ನೋಡಿ ಎಲ್ಲಾ ಕಡೆ ಎಲ್ಲಾ ಇದು ರಾಘವೇಂದ್ರ ಸ್ವಾಮಿ, ವೆಂಕಟೇಶ್ವರ ಸ್ವಾಮಿ, ರಾಘವೇಂದ್ರ ಸ್ವಾಮಿ, ವೆಂಕಟೇಶ್ವರ ಸ್ವಾಮಿ ಎಲ್ಲರೂ ಅದೇ ಗುರು. ಇದು ಆರ್ಚೆ ವಿಡಿಯೋ ಮಾಡಿರ್ಲಿಲ್ಲ, ಇನ್ನೊಂದು ಬಂದು ವಿಡಿಯೋ ಮಾಡ್ಕೊಂಡು ಗುರು ಒಂದು ಆರ್ಚ್ಗೆ ಮೇನ್ ಆರ್ಚ್ಗೆ ಇಲ್ಲೆಲ್ಲ ಹೋಗ್ಬೇಕು. ಏನ್ ಮಾಡಿ ತಗೋಬೇಕು ಅಂತ ನಂಗೆ ಒಂಚೂರು ಗೊತ್ತಿಲ್ಲ. ಅಷ್ಟು ಡಿಮ್ಯಾಂಡ್ ಐತೆ. ರೇಟ್ ವಿಷಯಕ್ಕೆ ಬಂದ್ರೆ ಕರ್ನಾಟಕ ಟೈಪ್ ಯಾರು ಸ್ವಲ್ಪ ಡಿಫ್ರೆಂಟ್ ಜಾಸ್ತಿ. ಒಂದು 100-200 10-20 ಜಾಸ್ತಿ ತಗೋತಾರೆ, 100-200 ಜಾಸ್ತಿ ತಗೊಳಲ್ಲ. ಮಾತ್ರ ವಂಡರ್ಫುಲ್ ಪ್ಲೇಸ್ ಅಂದ್ರೆ ಇದು ತಪ್ಪಲ್ಲ. ಪ್ರವಾಸಿಗಳು ಬೆಂಗಳೂರು ಬಂದ ಓದಾ ಇರ್ತಾರೆ, ಬೆನ್ನಿದ್ದಂಗೆ ಅಂತ. ಅಡಚಿದು ರೇಟು ಸ್ವಲ್ಪ ಜಾಸ್ತಿ ಆಯ್ತು. ನೋಡಿ ನಿಮ್ಗೊಂದು ತೋರಿಸ್ತೀನಿ. ಯಾವುದು ದೇವಿ
ನೋಡಿದ್ದೀವಿ. ಆಡ್ತು ಚೆನ್ನಾಗೈತೆ ಆಡ್ತು. ಪೊಲೀಸರು ನೋಡಿ ನೆನಪಿಯರು ಪೊಲೀಸ್. ನೋಡಿ ರಾಘವೇಂದ್ರ ಸ್ವಾಮಿಗಳು ಅಲ್ಲೋಗಂದ್ರೆ ಇಲ್ಲೇ ದರ್ಶನ ಮಾಡ್ಕೊಂಡ್ರೆ ಸಾಕು. ಸ್ವಾಮಿ ಅಪ್ಪ ಕಪ್ಪಳಪ್ಪ ಅಷ್ಟೇ ಅಷ್ಟೇ ಅವರು. ಇಲ್ಲಿ ಇರೋದೆ ರಾಮರಾಜ್ಯ ಅಂತಾರಲ್ಲ, ರಾಮ ಅದು ಯಾರೋ ಗೊತ್ತಿಲ್ಲ. ಎಷ್ಟು ಚೆನ್ನಾಗಿದೆ. ಬಿಡಲ್ಲ ಅಂತ ಈ ಟೀ ಸವಾಸ ಮಾತ್ರ ಬಿಡೋದಿಲ್ಲ. ಈ ನಾಯಿ ಬೇರೆ ಬೋಗ್ಲತ್ತಲ್ಲ ಅಂಕರ. ನೀ ನಾಯಿಗೆ ಬಿಸ್ಕಟ್ ಕೊಟ್ರೆ ತಿನ್ನಲ್ಲ ಅಂತದೆ. ಇದು ಏನು ಬಂದು ತಿನ್ನೋದೇನ. ಚೂತ್ಯಾ ಮಡ್ಗಾಡ್ ಹೆಂಗ್ ದಾಳಿ ಏನಯ್ಯ? ಯಾವನ ಎಲ್ಬೋರ್ಡ್ ಆಟೋ ಡ್ರೈವರ್ ಬೆನ್ಸ್ ಲಾರಿ ಓಡಿಸ್ತಾ ಇದೆಯಲ್ಲ, ಯಾವ ಡಬ್ಬ ನಮಗ ಲೈಸೆನ್ಸ್ ಕೊಟ್ಟಿದ್ದು? ಇವರು ಈ ಮೈಕ್ ಇರ್ತದೆ ಹಂಗೆ ಇರುತ್ತೆ. ಮೈಸೂರಿಸಿ ಬರೋರ ಅಂತ ಇದೆ. ತಿರ್ಗಾಟಿ ಕೊಡ್ತಾ ಬಂದೆ. ಎಣ್ಣೆ ಸಿಕ್ತು ಚೇಂಜ್ ಮಾಡಕ್ಕ ತಿರ್ಗಾ ವಾಪಸ್ ಬಂದು ಆರ್ಚ್ ಹತ್ರ ಬಂದೆ. ನೋಡಿ ಅದಕ್ಕೆ 6 ಗಂಟೆ 2 ಗಂಟೆ 1 ಅವರ್ ಎದ್ದಳು ಕೊಡ್ತಾರೆ. ಇದು ಒಳ್ಳೆ ಹತ್ರ ಹೆಂಗೈತೆ ನೋಡಿ. ನೋಡಿ ಹೇಗೆ ಅರ್ಕೆ ಇರ್ಬೇಕು ನೋಡಿ. ದೇವಿ ಹೋಗ್ರು ಇನ್ನೂ ಅಲ್ಲ ಇವಿ, ಇನ್ನೆಲ್ಲೋ ಹೋಗ್ಬೇಕು ನೋಡಿ. ನೋಡಿ ಇದೆ ಮಂತ್ರಾಲಯ ರಸ್ತೆ ಐತೆ. ಮಾಡ್ತಾವ್ರೆ, ಪೂಜೆ ಮಾಡ್ತಾವ ನೋಡ್ರಿ. ಎಲ್ಲಿ ತೋರಿಸ್ತಾವ್ರ. ಜನಗಳೆಲ್ಲ ತುಂಬಾ ನಿಂತಿದಾರೆ. ಎಷ್ಟೋ ಜನ ಖಾಲಿ ಆಗಿದಾರೆ. ಸಖತ್ ಜನ. ದೇವರು ಹಚ್ತಾರೆ ನೋಡಿ. ಎಷ್ಟು ಹಚ್ಚಿದ್ದಾರೆ, ಎಷ್ಟು ತುಂಬಾ ಹಚ್ಚಿದ್ದಾರೆ. ಬಾ ನೋಡಿ. ಸ್ವಲ್ಪ ದೃಷ್ಟಿ ಇದೆ ಆದ್ರೂ ಮಾಡ್ತಾ ಇದೀನಿ. ನಮ್ಮಮ್ಮ ತಗೊಳ್ತಾ ಇದಾರೆ. 50 ರೂಪಾಯಿ ಅಂತ ರೈಟು ಕಾಯಿ ಹಣ್ಣುಕಾಯಿ ಎಲ್ಲ ಕೊಡಿಸ್ತಾರೆ. ನೋಡಿ ತಗೊಳ್ತವ್ರೆ, ತಗೊಂಡ್ರು.
ಲಕ್ಷ್ಮೀರ ನೋಡಿ ಅಲ್ಲೇ ತ್ರಿಶೂಲ ನೋಡಿ ಎಲ್ಲ ತುಂಬಾ ರಶ್ ಐತೆ ಆದ್ರೂ ನಾನು ವಿಡಿಯೋ ಮಾಡ್ತಾ ಇದೀನಿ ನೋಡಿ ಕ್ಯಾಮ್ರಾ ಎಲ್ಲ ಮಾಡ್ತಾರೆ ಫೋಟೋ ತೆಗಿತೆ ಅಂತ ಸುಮಾರು ಜನ ಬೇರೆ ನಿಂತಿದಾರ ಪಾಪ ಹೋಗು ಅಂತ ಯಾರ ಮಾತಾಡ್ತಾನ ನೋಡಿ ಎಲ್ಲ ಫೋಟೋ ತೆಗಿಸ್ಕೊತಾರೆ. ತುಂಬಾ ರಶ್ ಐತೆ ಸಖತ್ ರಶ್ಶು ನಮ್ಗೆ ನಿಂತ್ಬೇಕಾಯ್ತಲ್ಲ ನೋಡಿ ಹೆಂಗೆ ಅಡ್ಡ ಬೀಳ್ತಾವೆ ಅಲ್ಲೆಲ್ಲ ಅಡ್ಡ ಬೀಳ್ತಾವ್ರೆ ಸಖತ್ ರಶ್ ಐತೆ ಗುರು. ಫಸ್ಟ್ ಮಂತ್ರಾಲಯ ಇಷ್ಟು ಅಲ್ಲಿ ಪೂಜೆ ಮಾಡ್ತಾವ್ರ ಸ್ಕ್ರೀನಲ್ಲಿ ತಗೊಂಡ್ರು ಅದು ಪೂಜೆ ಭಂಡಾರ ಅಂತ ಎಲ್ಲ ಐಟಮ್ ಸಿಗುತ್ತೆ ಅಲ್ಲಿ ವಿದ್ಯಾಭೀರ ಅಲ್ಲಿ ಬುಕ್ ಸ್ಟಾಲು ಸುತ್ತ ನಂತರ ಏನೋ ಒಂಥರ ಆಕರ್ಷಣೆ ಇದ್ದಂಗೆ ಅದು ಮದ್ವೆ ಲೈಫ್ ವರ್ಕ್ ಎಷ್ಟೇ ಮರ ಬರ್ಲೇಬೇಕು ಒಂದ್ಸರಿನಾರ ಇಂಚಿನ ಬರ್ತಾರ ನೋಡಿ ಅಲ್ಲಿ ಪಾದ ನೋಡಿ ಈ ಹೆಜ್ಜೆ ನಮಸ್ಕಾರ. ವರ್ಷ ಅಲ್ಲಿ ಹೆಂಗತಿ ಹೋಗ್ತಾರ ಹೇಳ್ತಾರ ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತಾರ ಅಷ್ಟು ಗೊತ್ತೈತೆ.
ನೋಡಿ ನಮ್ಮ ರಾಮನಗರ ಸೈಡ್ ಅವರು ಸಿಕ್ಕವ್ರ ನೋಡಿ ಮಾತಾಡಕ್ ಬಂದವ್ರ ಮಾತಾಡ್ತಾರೆ. ಏನ್ ಅನ್ಸುತ್ತೆ ಅಣ್ಣ? ಸಖತ್ತಾಗಿದೆ, ಬಟ್ ಇವತ್ತು ಫುಲ್ ರಶ್ ಇದೆ. ಇವತ್ತು ಗುರುವಾರ ಇರೋದ್ರಿಂದ ತುಂಬಾ ರಶ್ ಇದೆ, ತುಂಬಾ ರಶ್ ಇದೆ ಇವತ್ತು ಮಾತ್ರ. ಚೆನ್ನಾಗಿದೆ ಒಳ್ಳೆ ಚೆನ್ನಾಗಿದೆ ನೋಡಕ್ಕೆ ಪ್ಲೇಸ್. ಒಂದೇ ಊರು, ಎಲ್ಲ ಒಂದೇ ಊರು. ತುಂಬಾ ಭಕ್ತರಿದ್ದಾರೆ, ಒಳ್ಳೆ ಜನಸಂಖ್ಯೆ ಸೇರ್ತಾ ಇದೆ, ಫುಲ್ ರಶ್ ಇದೆ. ಎಲ್ರಿಗೂ ಒಳ್ಳೆ ಮಾಡಲಿ ರಾಘವೇಂದ್ರ. ಥ್ಯಾಂಕ್ ಯು ಅಣ್ಣ. ಇವತ್ತು ಗುರುವಾರದ ರಾತ್ರಿ ಎಲ್ಲ ರುಚಿಲ್ಲ ಊಟ ಐತೆ. ನಿನ್ ಜೊತೆಗಿದ್ನಲ್ಲ ಬೇವರ್ಸಿ ನನ್ ಮಗ ಎಲ್ಲಿ ಹೋಗಲೇ? ಲೈಫ್ ಕೊಡ್ತಾನಂತೆ ಕರ್ಕೊಯ್ತಾನೆ. ಏನ್ ಅನ್ಸುತ್ತೆ ಈ ವಿಷಯ ಇರೋದು? ನಾನ್ ಡ್ರೆಸ್ ಕೊಡ್ಸಿದ್ನಿ, ಇಬ್ರು ಹಂಚ್ಕೊಂಡ್ ತಿನ್ಬೇಕು, ಇಲ್ಲ ಅಂದ್ರೆ ಮಕ್ಕಳನ್ನ ಹೊರಗ್ ಕಳ್ಸಿನಿ. ಯಾರಿಗೆ? ನಿನಗೆ ನೋಡಿ ಅಂಗಡಿ ಬಂದು ತಗೋತಾನೆ ಶಿಷ್ಯ. ಎಷ್ಟಾಗಿದ್ದೇವೆ ನೋಡು, ಎಷ್ಟಾಗಿದೆ ಏನೋ ಕೈ ತೋರ್ಸೋರು. 500 ರೂಪಾಯಿ ಚೇಂಜ್ ಇಲ್ಲ, 500 ರೂಪಾಯಿ ಚೇಂಜ್ ಇಲ್ಲ. ಅನ್ಸೋರು ತಗೊಂಡಿಲ್ಲ, ನಾನೇ ತಗೊಂಡು ನೋಡಿ ಮದುವೆ ನೋಡು. ಏನು ನಾನೇ ನೀನ್ ತಗೊಡ್ತೀನಿ, ನಾನೇ ಹೋಗುತ್ತೆ ನಂಕ 20 ರೂಪಾಯಿ ಎಕ್ಸ್ಟ್ರಾ ಹಂಗೆ. ನಿನ್ಗೆ ನಾನು ಹಾಕಿರೋದ್ರಲ್ಲಿ ಕೇಳು. ಮುದೇವಿ ಹೋಗಲ್ಲ. ಕುಡಿಲ್ಲ. ಟ್ರೈನ್ ಬತ್ತೀಗ ಗೂಡ್ಸ್ ಗಾಡಿ ಹೋಯ್ತಾ ನೋಡಿ, ಮಣ್ಣನ ಗಾಡಿ ಇದು. ರಾಘವೇಂದ್ರ ಅಲ್ಲಯ್ಯಮ್ಮ ಅಂತ ಇದರಲ್ಲಿ ಇದ್ದೀವಿ, ರೈಲ್ವೆ ಸ್ಟೇಷನಲ್ಲಿ. ಇನ್ನು ಮಂತ್ರಾಲಯದಲ್ಲಿ ಇದ್ದೀವಿ. ಎಷ್ಟು ನಿಧಾನಕ್ಕೆ ಹೋಯ್ತಾ ನೋಡಿ. ಅಲ್ಲಿ ನೋಡಿ ಫ್ರೆಂಡ್ಸ್, ಇದು ಇಡ್ಲಿ ತುಂಬಿರೋ ಗಡಿ. ಇದು ನೋಡಿ ಹಂಗಿದ್ರೆ ಎಲ್ಲ ಖಾಲಿ. ನೋಡಿ ರೈಲ್ವೆ ಸ್ಟೇಷನ್ ಒಂದು ವಿಶಾಲವಾದ ಜಾಗದಲ್ಲಿ ಸೃಷ್ಟಿ ಮಾಡಿದ್ದಾರೆ. ಮಂತ್ರಾಲಯ ರೋಡ್ ಅಂತ ರೈಲ್ವೆ ಸ್ಟೇಷನ್ ಹೆಸರು. ಆಮೇಲೆ ಐಸ್ ಕ್ರೀಮ್ ತಿಂತ ಗೊತ್ತಾ ಬೇಕಾ? ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಾನು ನಿಮ್ಮ ಕನ್ನಡ ಶಿಷ್ಯ. ಬಾಯ್.